ಈ ಎಲ್ಲ ಚರ್ಚೆಗಳ ನಡುವೆ ನಾನು ದರ್ಶನ್ ಪುಟ್ಟಣ್ಣಯ್ಯ ಅವರ ಬೆಂಬಲವನ್ನು ಕೇಳ್ತೀನಿ ಅಂತ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಅವರ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಹಾಗಾಗಿ ನನ್ನ ಲೋಕಸಭಾ ಚುನಾವಣೆಗೆ ನಾನು ದರ್ಶನ್ ಪುಟ್ಟಣ್ಣಯ್ಯ ಅವರ ಬೆಂಬಲವನ್ನು ಕೇಳ್ತೀನಿ ಅಂತ ಹೇಳಿದ್ದಾರೆ. ನೆನಪಿರಲಿ, ದರ್ಶನ್ ಪುಟ್ಟಣ್ಣಯ್ಯ ಕಾಂಗ್ರೆಸ್ನ ಶಾಸಕರಲ್ಲ, ಕಾಂಗ್ರೆಸ್ನ ಬೆಂಬಲಿತ ರೈತ ಸಂಘದ ಅಭ್ಯರ್ಥಿಯಾಗಿ ಗೆದ್ದಿರುವಂಥವರು. ಅವರ ವಾರ್ಡ್ ಏನಿದೆ, ಅವರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದೀನಿ. ಪಾಂಡವಪುರದಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ಪುಟ್ಟಣ್ಣಯ್ಯ ಅವರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಅವರಿಗೂ ಆತ್ಮಸಾಕ್ಷಿ ಇರಬೇಕಲ್ವಾ, ಹಾಗಾಗಿ ಅವ್ರ ಹತ್ರ ನಾನು ಸಹಾಯವನ್ನು ಕೇಳ್ತೀನಿ. ಅಕ್ರಮ ಗಣಿಗಾರಿಕೆ ವಿರುದ್ಧ ಕೂಡ ಹೋರಾಟ ಮಾಡಿದ್ದೀನಿ, ಆಗ ರೈತ ಸಂಘದ ಜೊತೆಗೆ ನಾನು ನಿಂತಿದ್ದೀನಿ ಅಂತ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಮಾತನಾಡಿದ್ದಾರೆ. ಒಟ್ಟಾರೆ ನಾನು ನಿಮಗೆ ಸಹಕಾರಿ ಮಾಡಿದ್ದೀನಿ, ಇನ್ಮೇಲೆ ಮುಂದಿನ ಚುನಾವಣೆಗೆ ನನಗೆ ಸಹಕಾರಿ ಆಗಬೇಕು ಅಂತ ದರ್ಶನ್ ಪುಟ್ಟಣ್ಣಯ್ಯ ಅವರ ಬೆಂಬಲ ಕೇಳೋದ್ರಲ್ಲಿ ತಪ್ಪೇನು ಅನ್ನೋ ರೀತಿಯಲ್ಲಿ ಸುಮಲತಾ ಮಾತನಾಡಿದ್ದಾರೆ. ನಾನು ಅವ್ರಿಗೆ ನಾನು ಕೇಳೋದಂತೂ ಕೇಳ್ತೀನಿ. ಯಾಕೆಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. 5 ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ. ನಮಗೂ ಈಗ ರೈತ ಸಂಘ ಪುಟ್ಟಣ್ಣಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು, ಅದೇ ಅಭಿಮಾನ ಗೌರವ ನಮಗೂ ಇದೆ. ಆ ನಿಟ್ಟಿನಲ್ಲಿ ನಾನು BJP ಲೀಡರ್ಸ್ಗೆ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗಲೂ ನಾನು ಅದೊಂದು ಹೇಳಿದ್ದೆ. ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ನ ಕಮಿಟ್ಮೆಂಟ್ ಇದೆ, ನಾನು ದರ್ಶನ್ ಪುಟ್ಟಣ್ಣಯ್ಯ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಅದೇ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ. ಅಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ. ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ. ಅಲ್ಲ, ನಾನು ಕೇಳೋದಂತೂ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಗುಡ್ ಆಫ್ಟರ್ನೂನ್. ಒಂದು ಕಡೆ HD ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವಿನ ಒಂದು ಸಮರ ನಡೀದೇ ಇರುವಂಥ ಸಮರ, ಆದರೆ ಮತ್ತೊಂದು ಕಡೆ ಸುಮಲತಾ ಅವ್ರ ಬಾಯಿಂದ ಪ್ರಸ್ತಾಪ ಆದಂಥ ಹೆಸರು ಮಂಡ್ಯ ರಾಜಕೀಯದ ಹೊಸ ದಿಕ್ಕನ್ನು ತೋರಿಸ್ತಾ ಇದೆಯಾ? ಸುಮಲತಾ ಪರೋಕ್ಷವಾಗಿ ಏನಾದರೂ ಸಿಂಬಾಲಿಕ್ ಆಗಿ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರಾ? ದೀಪಾ. ಪ್ರಣತ್, ನಿಜ, ಮಂಡ್ಯ ರಾಜಕಾರಣದ ವಿಚಾರ ಏನಿದೆ ಅದರಲ್ಲೂ ಲೋಕಸಭಾ ಚುನಾವಣೆ ಬಂದಾಗ ಈ ರೀತಿಯಾದಂತಹ ಚರ್ಚೆಗಳು ಆರಂಭ ಆಗ್ತಿತ್ತು. ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಂದಿಷ್ಟು ಹೆಚ್ಚಿನ ಚಟುವಟಿಕೆಗಳನ್ನು ಗರಿಗೆದರಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅತ್ತ ಸುಮಲತಾ ತಮ್ಮ ಕಾರ್ಯಕರ್ತರು, ತಮ್ಮ ಮುಖಂಡರು, ಆಪ್ತರ ಜೊತೆ ಒಂದಿಷ್ಟು ಸಮಾಲೋಚನೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಕೂಡ ಮಧ್ಯರಾತ್ರಿ ಮಿಡ್-ನೈಟ್ ಸಭೆಗಳನ್ನು ಮಾಡ್ತಾ ಇರುವಂತಹದ್ದು ಅನೇಕ ಅನುಮಾನಗಳ ಜೊತೆಗೆ ಚರ್ಚೆಗೆ ಕಾರಣವಾಗಿದೆ. ಇವತ್ತು ಸುಮಲತಾ ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ಅವರ ಜೊತೆ ಪ್ಲಾನ್ ಎ ಅಷ್ಟೇ ಅಲ್ಲ, ಪ್ಲಾನ್ ಬಿ ಅನ್ನು ಕೂಡ ಸುಮಲತಾ ರೆಡಿ ಮಾಡ್ಕೊಂಡಿದ್ದಾರಾ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಂದರೆ ಪಕ್ಷೇತರರಾಗಿಯೂ ಕೂಡ ಅವರು ಕಣಕ್ಕಿಳಿತೀನಿ ಅನ್ನುವಂತಹದ್ದನ್ನು ಇದುವರೆಗೂ ಹೇಳಿಲ್ಲ. ಆದರೆ ವಿಶ್ವಾಸ ಇದೆ ನನಗೆ, BJP ನನಗೆ ವಿಶ್ವಾಸವನ್ನು ಕೊಡ್ತಾ ಇದೆ ಅನ್ನುವಂತಹದ್ದು, ಅಂದರೆ ಟಿಕೆಟ್ ವಿಚಾರವಾಗಿ ಅನ್ನುವಂತಹದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನನಗೆ ಟಿಕೆಟ್ ಸಿಕ್ಕರೆ ನಾನು BJPಯ ಅಂದರೆ JDSನ ನಾಯಕರುಗಳ ಜೊತೆ ಮೈತ್ರಿ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಿ ಅನ್ನುವಂತಹದ್ದನ್ನು ಹೇಳ್ತೀನಿ ಅನ್ನುವಂತಹ ಮಾತುಗಳನ್ನು ಕೇಳ್ತಾ ಹೋದರೆ ಸುಮಲತಾ ಪ್ಲಾನ್ ಬಿ ಅನ್ನು ರೆಡಿ ಮಾಡ್ಕೊಂಡಿದ್ದಾರಾ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಚರ್ಚೆ. ಅತ್ತ ಕೋಲಾರದಲ್ಲೂ ಕೂಡ ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡ್ತಾ ಮಧ್ಯರಾತ್ರಿ ಸಭೆಯನ್ನು ಮಾಡಿದ್ದೇನೆ, ಆದರೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದು, ಎತ್ತ ಹೋಗ್ತಾ ಇದೆ ಮಂಡ್ಯ ರಾಜಕಾರಣದ ಒಂದಿಷ್ಟು ವಿಚಾರಗಳು ಅನ್ನುವಂತಹದ್ದು. ಸದ್ಯಕ್ಕಿರುವಂತಹ ಮಾಹಿತಿ ಬಹುತೇಕವಾಗಿ ಮಂಡ್ಯ JDS ಪಾಲಾಗುತ್ತೆ ಅನ್ನುವಂತಹದ್ದು ಇದೆ. ಆದರೆ ಕೊನೆ ಗಳಿಗೆಯಲ್ಲಿ ಯಾವ ವಿಚಾರ ಅಂದರೆ ಯಾವ ಬದಲಾವಣೆ ಆದರೂ ಕೂಡ ಇಲ್ಲಿ ಆಗಬಹುದು ಅನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ಒಂದಿಷ್ಟು ಚರ್ಚೆಗಳಂತೂ ಇದೆ. ಅತ್ತ ಸುಮಲತಾ ಕೂಡ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸ್ತಿದ್ದಾರೆ, ಇತ್ತ ಮಂಡ್ಯ ನಾಯಕರುಗಳ ಜೊತೆ ಕುಮಾರಸ್ವಾಮಿ ಸಭೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಒಲಿಯುತ್ತೆ ಮಂಡ್ಯ ಅನ್ನುವಂತಹದ್ದು ಕೂಡ ಇರುವಂತಹ ಪ್ರಶ್ನೆ. ಆದರೆ ಸುಮಲತಾ ಅವರ ಒಂದಿಷ್ಟು ಮಾತುಗಳೇನಿದೆ, ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಕೆಲಸವನ್ನು ಅವರು ನಿನ್ನೆಯಿಂದಲೂ ಏನು ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಅದು ಅನೇಕ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. Thank you.